ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವಗರಾಟ. ವಸಂತ ಕಾಲ ಬಂದ ತಕ್ಷಣ ನಮಗೆ ಗೊತ್ತಾಗುವಂತಹ ನಮಗೆ ಬರುವಂತಹ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವಿಡಿಯೋಗೆ ತಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದರೆ ಎಷ್ಟು ಸಡಗರದಿಂದ ಅಂದರೆ ನಮಗೆ ಹೊಸ ವರ್ಷ ಅಂದರೆ ಈಗ ಜನವರಿ 1 ಹೇಗೆ ನಾವು ರಾತ್ರಿ ಎಲ್ಲ ಎದ್ದು ಕೇಕನ್ನು ಕಟ್ ಮಾಡಿ ಹೇಗೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ, ಅದೇ ರೀತಿಯಾಗಿ ಈ ಒಂದು ಯುಗಾದಿ ಹಬ್ಬವನ್ನು ನಮ್ಮ ಮಕ್ಕಳಿಗೆ ಇದು ಹೊಸ ವರ್ಷ, ಇದು ವಸಂತ ಕಾಲ ಅಂದರೆ ಈ ನಮ್ಮ ಪರಿಸರದಲ್ಲಿ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ತೋರಿಸಬೇಕಾಗುತ್ತೆ. ಮತ್ತು ಮುಂತಾದ ಹಲವಾರು ಚೇಂಜಸ್ ಏನೇನು ಬದಲಾವಣೆ ಆಗ್ತದೆ ಅದನ್ನೆಲ್ಲ ಹೇಳಬೇಕಾಗುತ್ತೆ ಅಂತ. ಸೊ ಆದ್ದರಿಂದ ಈ ಒಂದು ಹೊಸ ವರ್ಷವನ್ನು ಅಂದರೆ ಯುಗಾದಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸೋಣ ಮತ್ತು ಎಲ್ಲರಿಗೂ ಬೇವು ಬೆಲ್ಲವನ್ನು ಹಂಚೋಣ. ಸರಿ, ಹಾಗಾದರೆ ಬನ್ನಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಯುಗಾದಿ ಹಬ್ಬದ ಒಂದು ವಿಶೇಷ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕೇಳೋಣ. ತುಂಬ ದಿನಗಳ ನಂತರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತಮಗಾಗಿ. ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ. ಉಗಾದಿ ಎಂದು ಕರೆಯಲ್ಪಡುವ ಯುಗಾದಿ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ನ ಆರಂಭವನ್ನು ಸೂಚಿಸುತ್ತದೆ. ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನ ಜನರಿಗೆ ಇದು ಹೊಸ ವರ್ಷದ ಆಗಮನದ ಸೂಚನೆಯಾಗಿದೆ. ಯುಗಾದಿ ಎನ್ನುವ ಪದವು ಯುಗ ಅಂದರೆ ವರ್ಷ, ವಯಸ್ಸು ಮತ್ತು ಆದಿ ಅಂದರೆ ಆರಂಭ ಎನ್ನುವ ಎರಡೂ ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ. ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಮೊದಲ ದಿನದಂದು ಬರುತ್ತದೆ. 2025ರ ಯುಗಾದಿ ಹಬ್ಬವನ್ನು ಮಾರ್ಚ್ 30ರಂದು ಭಾನುವಾರ ಆಚರಿಸಲಾಗುವುದು. ಯುಗಾದಿ ಹಬ್ಬದ ಮಹತ್ವ, ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಯುಗಾದಿ ಹಬ್ಬದ ದಿನದಂದು ಎಣ್ಣೆ ಸ್ನಾನ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಇದನ್ನು ಅಭ್ಯಂಗ ಸ್ನಾನವೆಂದು ಕರೆಯಲಾಗುತ್ತದೆ. ಯುಗಾದಿ ಹಬ್ಬ ಆರಂಭವಾಗುವುದೇ ಈ ಅಭ್ಯಂಗ ಸ್ನಾನದಿಂದ. ಈ ದಿನ ಅಭ್ಯಂಗ ಸ್ನಾನ ಮಾಡುವುದರಿಂದ ದೇಹ ಮತ್ತು ಆತ್ಮ ಶುದ್ಧೀಕರಣಗೊಳ್ಳುತ್ತದೆ. ಅಭ್ಯಂಗ ಸ್ನಾನದ ನಂತರ ಹೊಸ ಬಟ್ಟೆಯನ್ನು ಇಲ್ಲವೇ ಒಗೆದ ಸ್ವಚ್ಛಗೊಳಿಸಿದ ಬಟ್ಟೆಯನ್ನು ಧರಿಸುವ ಸಂಪ್ರದಾಯವಿದೆ. ಯುಗಾದಿಯ ಪ್ರಮುಖ ಅಂಶ ಎಂದರೆ ಅಡುಗೆ ಮನೆಯ ಕೇಂದ್ರಬಿಂದು ಅಂದರೆ ಯುಗಾದಿ ಪಚಡಿ. ಅದನ್ನು ಹೇಗೆ ತಯಾರಿಸಲಾಗುತ್ತದೆ ಅಂತ ಹೇಳಿದ್ರೆ, ಇದನ್ನು 6 ವಿಭಿನ್ನ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ. ಅವುಗಳೆಂದರೆ ಬೇವಿನ ಹೂವುಗಳು, ಬೆಲ್ಲ, ಹುಣಸೆಹಣ್ಣು, ಹಸಿ ಮಾವು, ಉಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಇದರಲ್ಲಿ ಸೇರಿದೆ. ಯುಗಾದಿ ಪಚಡಿಯಲ್ಲಿ ಬಳಸಲಾಗುವ ಈ 6 ಪದಾರ್ಥಗಳು ವಿಭಿನ್ನ ಭಾವನೆಗಳನ್ನು ಪ್ರತಿನಿಧಿಸುತ್ತದೆ. ಇದರಲ್ಲಿ ಬಳಸುವ ಬೇವಿನ ಹೂವು ಕಹಿಯನ್ನು, ಬೆಲ್ಲ ಸಿಹಿಯನ್ನು, ಹುಣಸೆಹಣ್ಣು ಹುಳಿಯನ್ನು, ಉಪ್ಪು ಕಟುವಾದ ಭಾವವನ್ನು ಮತ್ತು ಮೆಣಸಿನಕಾಯಿ ಖಾರವನ್ನು ಸಂಕೇತಿಸುತ್ತದೆ. ಇವೆಲ್ಲವೂ ನಮ್ಮ ಜೀವನದಲ್ಲಿನ ಭಾವನೆಗಳಾಗಿವೆ. ಅಡುಗೆ ಮನೆಯ ಸಂಭ್ರಮ ಆದ ನಂತರ ಕುಟುಂಬದವರು ಎಲ್ಲರೂ ಸೇರಿ ವರ್ಷದ ಪಂಚಾಂಗವನ್ನು ಓದುವುದಕ್ಕಾಗಿ ಅಥವಾ ಕೇಳುವುದಕ್ಕಾಗಿ ಒಂದೆಡೆ ಸೇರುತ್ತಾರೆ. ಈ ಹಬ್ಬದ ಸಮಯದಲ್ಲಿ ನಡೆಸುವಂತಹ ಆಚರಣೆಗಳು ನಕಾರಾತ್ಮಕ ಶಕ್ತಿಗಳನ್ನು ಶುದ್ಧೀಕರಿಸುವ ಮತ್ತು ಆರೋಗ್ಯ, ಸಂಪತ್ತು ಮತ್ತು ಸಂತೋಷಕ್ಕಾಗಿ ದೈವಿಕ ಆಶೀರ್ವಾದಗಳನ್ನು ಕೋರುವ ಗುರಿಯನ್ನು ಹೊಂದಿದೆ. ಯುಗಾದಿ ಕುಟುಂಬಗಳನ್ನು ಮತ್ತು ಸಮುದಾಯಗಳಲ್ಲಿ ಒಗ್ಗಟ್ಟಿನ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಸಿಹಿ ತಿನಿಸುಗಳು, ಹೋಳಿಗೆ, ಒಬ್ಬಟ್ಟು, ತಳಿರು ತೋರಣ, ಮಾವು, ಬೇವು ಇದೆಲ್ಲದರ ಜೊತೆಗೆ ರಂಗೋಲಿಗಳು ಇದೆಲ್ಲದರ ಮೂಲಕ ಈ ಒಂದು ಹಬ್ಬವನ್ನು ಆಚರಿಸಿ. ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ವಿಶೇಷವಾದಂತಹ ಯುಗಾದಿ ಹಬ್ಬದ ಮಾಹಿತಿ ಹಾಗೂ ಮತ್ತು ದೊಡ್ಡದಾದಂತಹ ಬಣ್ಣದ ರಂಗೋಲಿ ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಹಾಗಾದರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಜೊತೆಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ಯಾರೆಲ್ಲ ನೋಡಿದಾರೋ ಅವರಿಗೆಲ್ಲರಿಗೂ ವಿಶೇಷವಾದಂತಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ. ಹಾಗಾದರೆ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ. ಬೇವು ಬೆಲ್ಲವನ್ನು ಸವಿಯುತ್ತಾ ಈ ಒಂದು ವಿಡಿಯೋವನ್ನು ಸಹ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ವಿಡಿಯೋದಿಂದ ನಾನು ನಿಮ್ಮ ವಿದಾಯವನ್ನು ಕೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮುಂದಿನ ಭಾಗದಲ್ಲಿ ಮುಂದಿನ ವಿಶೇಷವಾದಂತಹ ಇನ್ನೂ ಹಲವಾರು ಮಾಹಿತಿಗಳನ್ನು, ಯುಗಾದಿ ಹಬ್ಬದ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ. ಸರಿ, ಹಾಗಾದರೆ ಮುಂದಿನ ಒಂದು ಭಾಗದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಹೋಗೋಣ. ನಮಸ್ಕಾರ ಮತ್ತು ಕೃತಜ್ಞತೆಗಳೊಂದಿಗೆ ನಿಮ್ಮ ರಾಜೇಶ್ವರಿ.